ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಸೀರೀಸ್ ಆಫ್ ಸುಪ್ರೀಂ ಕೋರ್ಟ್ನ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ಗಳ ಬಗ್ಗೆ ಈ ಪ್ರಕರಣಗಳನ್ನು ಕುರಿತು ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಕಡೆಯಿಂದ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಗೈಸ್. ನಿಮಗೆ ಅಪ್ಕಮಿಂಗ್ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಇವು ಉಪಯೋಗ ಆಗ್ತವೆ. ಆ್ಯಂಡ್ ಇವತ್ತು ನಾನು ಸೆಕೆಂಡ್ ಜಡ್ಜಸ್ ಕೇಸ್ 1993 ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಕೇಸ್ ಮುಖಾಂತರ ಭಾರತದೊಳಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ, ಮುಖ್ಯ ನ್ಯಾಯಾಧೀಶರನ್ನ ಯಾವ ಆಧಾರದ ಮೇಲೆ ಯಾರು ನೇಮಕ ಮಾಡ್ತಾರೆ ಮತ್ತು ಕಲೇಜಿಯಂ ಸಿಸ್ಟಮ್ ಅಂತ ಕರೀತಾರಲ್ವಾ. ಸೊ ಇದು ಇವಾಲ್ವ್ ಆಗಿದ್ದು ಯಾವ ಒಂದು ಪ್ರಕರಣದೊಳಗೆ ಭಾರತ ಒಂದೇ ಜಡ್ಜ್ಗಳನ್ನು ನೇಮಕ ಮಾಡುವಂಥ ವ್ಯವಸ್ಥೆಯನ್ನು ಹೊಂದಿದ ಪ್ರಜಾಪ್ರಭುತ್ವ ದೇಶ ಆಗೈತಿ. ಸೊ ಲಾಸ್ಟ್ಗೆ ನಿಮಗೂ ಕೂಡ ಪ್ರಶ್ನೆ ಇರ್ತದೆ, ವೆದರ್ ವಿ ಶುಡ್ ಕಂಟಿನ್ಯೂ ವಿತ್ ಕೊಲೇಜಿಯಂ ಸಿಸ್ಟಮ್, ನಾವು ಕೊಲೇಜಿಯಂ ವ್ಯವಸ್ಥೆಯೊಂದಿಗೆ ಮುಂದುವರಿಬೇಕೋ ಅಥವಾ ಜಡ್ಜಸ್ಗಳನ್ನು ರಾಜಕಾರಣಿಗಳು ನೇಮಕ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಕೇಳ್ತೀನಿ. ಲಕ್ಷ ಕೊಟ್ಟು ಕೇಳ್ರಿ. ಇತ್ತೀಚೆಗೆ ತಾನೇ ಈ ವಿಡಿಯೋವನ್ನು ಮಾಡುವಂಥ ಸಂದರ್ಭದಲ್ಲಿ ಜಸ್ಟಿಸ್ ಸೂರ್ಯಕಾಂತ್ 53rd ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಅಪಾಯಿಂಟ್ ಆಗಿದ್ದಾರೆ. ಆ್ಯಂಡ್ ಹರಿಯಾಣದಿಂದ ಒಂದು ಚೀಫ್ ಜಸ್ಟಿಸ್ ಆದಂಥ ಮೊದಲಿಗರು ಕೂಡ ಇವರಾಗಿದ್ದಾರೆ. 78 ವರ್ಷದ ಸ್ವತಂತ್ರ ಭಾರತದ ಇತಿಹಾಸದೊಳಗೆ ಇನ್ನೂವರೆಗೆ ಆದರೂ ಯಾಕೆ ಭಾರತದ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರು ಮಹಿಳಾ ಚೀಫ್ ಜಸ್ಟಿಸ್ ಆಗಿಲ್ಲ? ಅವರು 2027ಕ್ಕೆ ಜಸ್ಟಿಸ್ ಸೂರ್ಯಕಾಂತ್ ಅವರ ಒಂದು ಟೆನ್ಯೂರ್ ಮುಗಿದ ಮೇಲೆ 2027ಕ್ಕೆ ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಜಸ್ಟಿಸ್ BV ನಾಗರತ್ನ ಅವರು ನೇಮಕ ಆಗಲಿದ್ದಾರೆ. ಇವರು ಕೂಡ ಕರ್ನಾಟಕದವರು ಗೈಸ್. ಹಾಗಂದ್ರೆ ಬರ್ರಿ, ಸೆಕೆಂಡ್ ಜಡ್ಜಸ್ ಕೇಸ್ ಇನ್ 1993ಯಲ್ಲಿ ನ್ಯಾಯಾಧೀಶರ ನೇಮಕಾತಿಯನ್ನು ಕುರಿತು ಒಂದು ಐತಿಹಾಸಿಕ ತೀರ್ಪೊಂದು ಬಂದಿದೆ ಭಾರತದಲ್ಲಿ. ಆ್ಯಂಡ್ ಅದರ ಮೂಲಕನೇ ಈ ಕಲೇಜಿಯಂ ಸಿಸ್ಟಮ್ ಅನ್ನುವಂಥ ಒಂದು ಹೊಸ ವ್ಯವಸ್ಥೆಗೆ ಜನನ ಆಗಲಿಕ್ಕೆ ಕೂಡ ಕಾರಣ ಆಗಿದೆ. ಹಿನ್ನೆಲೆ ಏನು? ಯಾರು ಜಡ್ಜಸ್ನ ಅಪಾಯಿಂಟ್ ಮಾಡಬೇಕು? ಯಾವತ್ತು ಭಾರತ ಸಂವಿಧಾನ 26 ಜನವರಿ 1950 ಅಂದು ಏನು ಈ ಒಂದು ಭಾರತ ಸಂವಿಧಾನ ಜಾರಿಗೆ ಬಂತು, ಅವತ್ತಿಂದನೇ ಸುಪ್ರೀಂ ಕೋರ್ಟ್ ಕೂಡ ತನ್ನ ಒಂದು ಕಾರ್ಯವನ್ನು ಶುರು ಮಾಡುತ್ತೆ ಗೈಸ್. ಆ್ಯಂಡ್ ಇದಕ್ಕೆ ಹಿನ್ನೆಲೆ ಅಂದರೆ ಜುಡಿಷಿಯರಿ ನೇಮಕಾತಿಯಲ್ಲಿ ಗೊಂದಲಗಳು ಹೇಗೆ ಶುರುವಾಯಿತು? 1950ರಿಂದ 1980ರವರೆಗೆ ಈ ಗೊಂದಲಗಳು ಮುಂದುವರೆದು, ಅದು ಆದಮೇಲೆ ಯಾವ ಥರ ಸುಪ್ರೀಂ ಕೋರ್ಟ್ ಒನ್ಸ್ ಫಾರ್ ಆಲ್ ಈ ಗೊಂದಲಗಳನ್ನು ದೂರ ಮಾಡಿದೆ ಅನ್ನೋದನ್ನು ವಿಸ್ತಾರವಾಗಿ ನೋಡೋಣ. ಒಂದನೇದು ಆರ್ಟಿಕಲ್ 124 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ವೆರಿ ಇಂಪಾರ್ಟೆಂಟ್ ಗೈಸ್, ನೆನಪಿಟ್ಕೊಡ್ರಿ. ಈ ವರ್ಷ ಪೂರ್ತಿ ನ್ಯೂಸ್ ಒಳಗಿದೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ, ಮುಖ್ಯ ನ್ಯಾಯಾಧೀಶರನ್ನ ನೇಮಕಾತಿಯನ್ನು ಕುರಿತು ಹೇಳುತ್ತೆ. ಆರ್ಟಿಕಲ್ 217 217 ಹೈಕೋರ್ಟಿನ ನ್ಯಾಯಮೂರ್ತಿ, ಮುಖ್ಯ ನ್ಯಾಯಮೂರ್ತಿಗಳ ಒಂದು ನೇಮಕಾತಿಯನ್ನು ಕುರಿತು. ಈ ಎರಡು ಒಂದು ಆರ್ಟಿಕಲ್ಸ್ ನಮಗೆ ಇಂಪಾರ್ಟೆಂಟ್. ಪ್ರೆಸಿಡೆಂಟ್ ನೇಮಕಾತಿ ಮಾಡ್ತಾರೆ, ಅದು ಸುಪ್ರೀಂ ಕೋರ್ಟ್ಗೆ ಇರಲಿ, ಹೈಕೋರ್ಟ್ಗೆ ಇರಲಿ, ಜಡ್ಜಸ್ನೇ ಇರಲಿ, ಅದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನೇ ಇರಲಿ ಅಥವಾ ಚೀಫ್ ಜಸ್ಟಿಸ್ ಆಫ್ ಎನಿ ಹೈಕೋರ್ಟೇ ಇರಲಿ, ಅದನ್ನು ಅಪಾಯಿಂಟ್ ಮಾಡೋರು ಯಾರು? ರಾಷ್ಟ್ರಪತಿಗಳು. ಆದರೆ CJI ಜೊತೆಗೆ ಕನ್ಸಲ್ಟೇಷನ್ ಮಾಡಬೇಕು. ಅಂದರೆ ಏನು? ಇವರು ನೇಮಕಾತಿ ಮಾಡಬೇಕಾದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಾಧೀಶರೊಂದಿಗೆ ಇದನ್ನು ಚರ್ಚೆ ಮಾಡಿರಬೇಕು, ಅವರಿಗೆ ತಿಳಿಸಿರಬೇಕು. ಅದು ಹೈಕೋರ್ಟ್ದೇ ಆಗಿರಲಿ, ಸುಪ್ರೀಂ ಕೋರ್ಟ್ದೇ ಆಗಿರಲಿ. ಓಕೆ, ಜಡ್ಜಸ್ನ ಅಪಾಯಿಂಟ್ ಮಾಡಬೇಕಾದ್ರೆ ಅವರಿಗೆ ಕನ್ಸಲ್ಟೇಷನ್ ವೆರಿ ಇಂಪಾರ್ಟೆಂಟ್. ಓಕೆ, ಅಂದರೆ ಸರ್ಕಾರ ಇಲ್ಲಿ ಡೆಫಿನೆಟ್ಲಿ ಸರ್ಕಾರದ ಒಂದು ಒಪಿನಿಯನ್ ಜಾಸ್ತಿ ನಡೀತಿತ್ತು. ನ್ಯಾಯಾಂಗದ ಸಲಹೆ ಕೇವಲ ಕನ್ಸಲ್ಟೇಷನ್ ಆಗಿತ್ತು. 1950ರಿಂದ 1980ರವರೆಗೆ ಏನಾಗಿತ್ತು ಭಾರತದೊಳಗೆ? ಜಸ್ಟ್ ಸರ್ಕಾರ ಎಲ್ಲ ನಿರ್ಧಾರ ಮಾಡಿ ಏನು ಮಾಡ್ತಿದ್ರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ CJI ಅವ್ರಿಗೆ ಕನ್ಸಲ್ಟ್ ಮಾಡ್ತಿದ್ರು. ನೋಡ್ರಿ, ಇವ್ರನ್ನ ಅಪಾಯಿಂಟ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ರು ಅಷ್ಟೇ. ಓಕೆ, ಸೊ ಪ್ರಥಮ ನ್ಯಾಯಾಧೀಶರ ಪ್ರಕರಣ ವೆರಿ ಇಂಪಾರ್ಟೆಂಟ್. 1981 SP ಗುಪ್ತಾ ಪ್ರಕರಣದೊಳಗ ಇದು ಮೊದಲಿಗೆ ಬೆಳಕಿಗೆ ಬಂತು. ಪ್ರಶ್ನೆ ಮಾಡಲಾಯಿತು, ಕನ್ಸಲ್ಟೇಷನ್. ಓಕೆ, ಕನ್ಸಲ್ಟೇಷನ್ ಅಂದ್ರೆ ಸಲಹೆ ಮಾತ್ರನೋ ಅಥವಾ ಅಂತಿಮ ಮಾತು ಸರ್ಕಾರದ್ದು ಎಂದು ಕೂಡ ಹೇಳಲಾಯಿತು. ಅಂದರೆ
ಜಸ್ಟ್ ನಿಮಗೊಂದು ಒಪಿನಿಯನ್ ಹಿಂಗೆ ಮಾಡ್ತಿದ್ದೀವಿ ಅಂತ ಹೇಳೋದು ಅಷ್ಟೇ. ಕನ್ಸಲ್ಟೇಷನ್ ಮಾಡೋನೋ ಬ್ಯಾಡೋ ಒಪಿನಿಯನ್ ಕೇಳೋದಿಲ್ಲ, ಜಸ್ಟ್ ಕನ್ಸಲ್ಟೇಷನ್ ಮಾಡ್ತಿದ್ದೀವಿ ಅಂತ ಹೇಳೋದು ಮಾಡಿಬಿಡೋದು. ಅಂದರೆ ಇಲ್ಲಿ ಏನಾಯಿತು, ಸರ್ಕಾರಕ್ಕೆ ಮೇಲುಗೈ ಎಲ್ಲಿ ಜಡ್ಜಸ್ಗಳನ್ನ ಅಪಾಯಿಂಟ್ ಮಾಡೋದ್ರಲ್ಲಿ. ಇದರಿಂದ ನ್ಯಾಯಾಂಗದ ಸ್ವಾಯತ್ತತೆಗೆ ಅಪಾಯ ಇದೆ ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ಜನ ಹೇಳಿದರು. ಇದು ದೊಡ್ಡ ವಿಮರ್ಶೆಗೂ ಕೂಡ ಕಾರಣ ಆಯಿತು. ಈಗ ನ್ಯಾಯಾಂಗ ವ್ಯವಸ್ಥೆ ಒಳಗೆ ಯಾರು ಜಡ್ಜ್ ಇರಬೇಕು, ಯಾರು ಇರಬಾರ್ದು, ನೆಕ್ಸ್ಟ್ ಯಾರು ಮುಖ್ಯ ನ್ಯಾಯಮೂರ್ತಿ ಆಗಬೇಕು ಅನ್ನೋದನ್ನು ಸರ್ಕಾರ ಹೆಂಗೆ ನಿರ್ಧಾರ ಮಾಡೋಕ್ಕಾಗುತ್ತೆ? ಜಡ್ಜಸ್ಗಳ ಬಗ್ಗೆ ಸರ್ಕಾರಕ್ಕೆ ಏನು ಗೊತ್ತಿರುತ್ತೆ ಅನ್ನೋದು ಬಹಳ ದೊಡ್ಡ ಚರ್ಚೆಗೆ ಭಾರತದೊಳಗೆ ಒಂದು ಪ್ರಾರಂಭ ಆಯಿತು. ನೆಕ್ಸ್ಟ್ ಇದು ಆದಮೇಲೆ ಸೆಕೆಂಡ್ ಜಡ್ಜಸ್ ಕೇಸ್ ಬರುತ್ತೆ, ಎರಡನೇ ಜಡ್ಜಸ್ ಕೇಸ್ ಮುನ್ನೆಲೆಗೆ ಬರುತ್ತೆ. 1981 ತೀರ್ಪಿನಿಂದ ಇದು ಮುಂದುವರಿಯುತ್ತದೆ. ಸರ್ಕಾರಕ್ಕೆ ನ್ಯಾಯಾಧೀಶರ ನೇಮಕಾತಿಯಲ್ಲಿ ಹೆಚ್ಚು ಅಧಿಕಾರ ನ್ಯಾಯಾಂಗದ ಸ್ವತಂತ್ರ ಕುಗ್ಗುವಿಕೆಗೆ ಕಾರಣ ಆಗ್ತದೆ ಮತ್ತು ಇಲ್ಲಿ ದೊಡ್ಡ ಆತಂಕ ಕೂಡ ಇದೆ. ರಾಜಕೀಯ ಒತ್ತಡ ಇದ್ದಾಗ ಫೇವರಿಟಿಸಮ್ ಸಾಧ್ಯತೆ ಇದೆ. ಯಾರೋ ಒಬ್ಬ ರಾಜಕಾರಣಿಗೆ ಬೇಕಾದವರನ್ನು ಜಡ್ಜಸ್ ಆಗಿ ಅಪಾಯಿಂಟ್ ಮಾಡುವಂಥ ಚಾನ್ಸಸ್ ಇದೆ ಅನ್ನುವಂಥ ಒಂದು ಮಾತು ಮುನ್ನೆಲೆಗೆ ಬರ್ತದೆ. ಇದನ್ನು ತಡೆಯಲು ಮತ್ತೆ ಲಾರ್ಜರ್ ಬೆಂಚ್, ಓಕೆ, ಅಂದರೆ ಹೆಚ್ಚು ಜನ ಇರುವಂಥ ಬೆಂಚಿಗೆ ಒಂದು ಕೇಸ್ನ ಕಳಿಸಲಾಗುತ್ತೆ. ಇದರಿಂದಲೇ ಸೆಕೆಂಡ್ ಜಡ್ಜಸ್ ಕೇಸ್ 1993 ಹುಟ್ಟುತ್ತೆ. ಅಂದರೆ ಯಾರು ಜಡ್ಜಸ್ಗಳನ್ನು ನ್ಯಾಯಾಧೀಶರನ್ನ ನೇಮಕ ಮಾಡಬೇಕು, ಅದೇ ಮೂಲ ಪ್ರಶ್ನೆ ಆಗಿರ್ತದೆ. ನೆಕ್ಸ್ಟ್ ಥರ್ಡ್ ಸೆಕ್ಷನ್ ಒಳಗೆ ನಾವೇನು ನೋಡೋಣ ಅಂದರೆ ಸೆಕೆಂಡ್ ಜಡ್ಜಸ್ ಕೇಸ್ ಮುಂದೆ ಯಾವ ಪ್ರಶ್ನೆಗಳನ್ನು ಕೇಳಲಾಯಿತು, ಮುಖ್ಯವಾಗಿ ಯಾವ ಪ್ರಶ್ನೆಗಳನ್ನ ಕೇಳಲಾಯಿತು, ಇದೇ ನಿಮಗೆ ಮುಖ್ಯವಾಗಿ ಬೇಕಾಗಿದ್ದು. ಒಂದನೇದು, ನ್ಯಾಯಾಧೀಶರ ನೇಮಕಾತಿಯಲ್ಲಿ ಅಂತಿಮ ಮಾತು ಯಾರ್ದು? ಯಾರು ಹೇಳೋರು? ಸರ್ಕಾರ ಹೇಳೋರು ಅಥವಾ ಸುಪ್ರೀಂ ಕೋರ್ಟ್ ಹೇಳೋದು? ಯಾರು ಹೇಳಬೇಕು ಅನ್ನುವಂಥ ಪ್ರಶ್ನೆ ಬಂತು. ಸರ್ಕಾರದ ಅಥವಾ ನ್ಯಾಯಾಂಗದ ಅನ್ನುವಂಥ ಒಂದು ಪ್ರಶ್ನೆ ಬಂತು. ಅಥವಾ ಕನ್ಸಲ್ಟೇಷನ್ ಎಂಬ ಪದಕ್ಕೆ ಏನು ಅರ್ಥ? ಇದು ಸಂವಿಧಾನದ ದೊಡ್ಡ ಒಂದು ಸಂಶಯ ಅಂತ ಕೂಡ ಹೇಳ್ತು. ನಂತರ ಒಂದು ಬೆಂಚನ್ನು ಸಂಯೋಜನೆ ಮಾಡಲಾಯಿತು. 9 ಜನ ನ್ಯಾಯಾಧೀಶರ ಪೀಠ ಇದು ಆಗಿತ್ತು. ಭಾರತದ ನ್ಯಾಯಾಂಗ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ತೀರ್ಪುಗಳಲ್ಲಿ ಈ ಒಂದು ಸೆಕೆಂಡ್ ಜಡ್ಜಸ್ ಕೇಸ್ ಕೂಡ ಒಂದಾಯಿತು. ಅಂದರೆ ನಿರ್ಧಾರ ಮಾಡಬೇಕಾಗಿತ್ತು ಭಾರತದೊಳಗೆ who is going to be appointing as a chief justice and high court judges, supreme court judges ನ ಯಾರು ಅಪಾಯಿಂಟ್ ಮಾಡೋದು ಅಂತ ನಮಗೆ ಕೇಳ್ಕೋಬೇಕಾಗಿತ್ತು. ನೆಕ್ಸ್ಟ್, ಕೋರ್ಟ್ನ ಮುಖ್ಯ ನಿರ್ಣಯ ಏನು ಬಂತು ಅಂದರೆ ಕನ್ಸಲ್ಟೇಷನ್ ಅಂದರೆ ಏನು? ಕಂಕರೆನ್ಸ್ ಪರ್ಮಿಷನ್ ಆಗುತ್ತದೆ. ಕನ್ಸಲ್ಟೇಷನ್ ಅಂದರೆ ಏನು? ಪರ್ಮಿಷನ್. ಆಯಿತು, ಇದನ್ನು ಮಾಡ್ತಿದ್ದೀವಿ, ಮಾಡಿ ಅಂತ ಪರ್ಮಿಷನ್ ಕೊಡೋದಾಗುತ್ತದೆ ಅಂತ ಕೂಡ ಇದರೊಳಗೆ ಚರ್ಚೆ ಆಯಿತು. ಕೋರ್ಟ್ ಹೇಳಿದ್ದೇನು? ಕನ್ಸಲ್ಟೇಷನ್ ಎಂದರೆ ಕೇವಲ ಸಲಹೆ ಅಲ್ಲ, ಒಪ್ಪಿಗೆ. ಸಲಹೆ ಅಲ್ಲ, ಒಪ್ಪಿಗೆ. CJI ಮತ್ತು ಸೀನಿಯರ್ ನ್ಯಾಯಾಧೀಶರು, ಓಕೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಅಲ್ಲೇ ಇರುವಂಥ ಸೀನಿಯರ್ ನ್ಯಾಯಾಧೀಶರು ಒಕ್ಕೂಟದ ಅಭಿಪ್ರಾಯ ಇದೆ ಎಂದರೆ ಸರ್ಕಾರ ಕಂಪಲ್ಸರಿಲಿ ಫಾಲೋ ಮಾಡಬೇಕು. ಇದು ದೊಡ್ಡ ಪರಿವರ್ತನೆ ಕೂಡ ಆಗಿತ್ತು. ಇದೇ ಕೇಸ್ ಒಳಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಸೀನಿಯರ್ ನ್ಯಾಯಾಧೀಶರು ಹೇಳಿ ಒಂದೇನಾದರೂ ಹೆಸರನ್ನು ಫೈನಲ್ ಮಾಡಿದರೆ ಅದನ್ನು ಸರ್ಕಾರ ಅದೇ ನ್ಯಾಯಾಧೀಶನನ್ನೇ ಅಪಾಯಿಂಟ್ ಮಾಡಬೇಕು ಅಂತ ಹೇಳ್ತು. ಇಲ್ಲಿ ಏನಾಯಿತು? ಸರ್ಕಾರ ನೇಮಕಾತಿಯಲ್ಲಿ ಅಂತಿಮ ಮಾತು ಕಳೆದುಕೊಂಡಿತು. ಅಂದರೆ ಈಗ ಕಾಲೇಜಿಯಂ ಸಜೆಸ್ಟ್ ಮಾಡೈತಿ ಅಂದ್ರೆ ಅವ್ರು ಅಪಾಯಿಂಟ್ ಮಾಡಬೇಕಾಯ್ತು. ಸೊ ಇಲ್ಲಿಗೇನಾಯಿತು? ಸರ್ಕಾರ ತನ್ನ ಒಂದು ಸ್ವಾಯತ್ತತೆಯನ್ನು ಹೊಂದಿತ್ತೋ ಅದನ್ನು ಕಳ್ಕೊತು. ಸೊ ಇಲ್ಲಿ ನ್ಯಾಯಾಂಗ ಏನು ಅಧಿಕಾರವನ್ನು ಪಡೆಯಿತು. ಮೊದಲು ಬಾರಿಗೆ ಸೆಕೆಂಡ್ ಜಡ್ಜಸ್ ಕೇಸ್ನಲ್ಲಿ ಜಡ್ಜ್ಗಳನ್ನ ಅಪಾಯಿಂಟ್ ಮಾಡೋದ್ರಲ್ಲಿ ಮೇಲುಗೈಯನ್ನು ಸಾಧಿಸಿದ್ರಿಂದ ಸೆಕೆಂಡ್ ಜಡ್ಜಸ್ ಕೇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಇಂಡಿಯನ್ ಜುಡಿಷರಿ. ಯಾಕಂದರೆ ಸೆಕೆಂಡ್ ಜಡ್ಜಸ್ ಕೇಸ್ ಒಳಗೆ ಏನು ಪರಿವರ್ತನೆ ಆಗ್ಯಾವೋ ಅದು ಇವತ್ತಿನವರೆಗೂ, ಇವತ್ತು ಸೂರ್ಯಕಾಂತ್ ಅವ್ರವರೆಗೂ ಕೂಡ ಇದೇ ಒಂದು ಟ್ರೆಡಿಷನ್ ಮುಂದುವರೆದಿದ್ದನ್ನು ಕಾಣ್ತೀವಿ. ಇನ್ನೂ ಕೂಡ ಮುಂದುವರಿತಿದೆ. NJAC ಅಂತ ಮಾಡಿದ್ರು, ಅದನ್ನು ಕೂಡ ಒಪ್ಪಲಿಲ್ಲ ಗೈಸ್. ಸೊ ಹೀಗಾಗಿ ಕೊಲೇಜಿಯಂ ವ್ಯವಸ್ಥೆಯ ಒಂದು ಹುಟ್ಟಿಗೆ ಕಾರಣ ಆಯಿತು. ನ್ಯಾಯಾಧೀಶರನ್ನು ಭಾರತದೊಳಗೆ ನೇಮಕಾತಿ ಮಾಡೋದು, ವರ್ಗಾವಣೆ ಮಾಡೋದು ಯಾರ ಒಂದು ಅಭಿಪ್ರಾಯದ ಮೇಲೆಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನುವಂಥ ಪ್ರಶ್ನೆ ಹುಟ್ಟಿತು. ಸುಪ್ರೀಂ ಕೋರ್ಟ್ನ ತೀರ್ಪುಗಳ ಮೂಲಕ ಇದು ಹಂತ ಹಂತವಾಗಿ ಬೆಳೆದು ಬಂದಿದ್ದನ್ನು ನಾವು ಕಾಣ್ತೀವಿ. ವ್ಯವಸ್ಥೆ ವಿಕಸನ ಆಗಿದ್ದು ಈ SP ಗುಪ್ತಾ ವರ್ಸಸ್
ಈ ಒಂದು ಪ್ರಕರಣದೊಳಗೂ ಕೂಡ 1981 ಒಳಗೆ ಇಲ್ಲಿ ಕೇಂದ್ರ ಸರ್ಕಾರದ್ದೇ ಮೇಲುಗೈ ಆಗಿತ್ತು. ಮುಂದಿನ 12 ವರ್ಷಗಳ ಕಾಲ ನ್ಯಾಯಾಂಗ ನೇಮಕಾತಿಯಲ್ಲಿ ನ್ಯಾಯಾಂಗದ ಮೇಲೆ ಕಾರ್ಯಾಂಗಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗಿತ್ತು. ಆದರೆ ಎರಡನೇ ನ್ಯಾಯಾಧೀಶರ ಕೇಸ್ನಲ್ಲಿ ಮೊದಲು ಬಾರಿಗೆ ಸುಪ್ರೀಂ ಕೋರ್ಟ್ ಕೊಲೇಜಿಯಂ ವ್ಯವಸ್ಥೆಯನ್ನು ಪರಿಚಯ ಮಾಡಿದ್ದನ್ನು ಕಾಣ್ತೀವಿ. ಓಕೆ, ಸೊ ಅದು ಆದಮೇಲೆ ಮೂರನೆಯ ನ್ಯಾಯಾಧೀಶರ ಪ್ರಕರಣ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಮೂರನೇ ನ್ಯಾಯಾಧೀಶರ ಪ್ರಕರಣ ಬರ್ತೈತಿ 1998ರಲ್ಲಿ ಬರ್ತೈತಿ. ಅಧ್ಯಕ್ಷರ ಉಲ್ಲೇಖದ ಮೇರೆಗೆ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಹೇಳಿದ ಮೇಲೆ ಸುಪ್ರೀಂ ಕೋರ್ಟ್ ಕೊಲೇಜಿಯಮನ್ನು 5 ಸದಸ್ಯರ ಸಂಸ್ಥೆಯಾಗಿ ವಿಸ್ತರಿಸಿತು. ಅಂದರೆ ಕೊಲೇಜಿಯಂ ಸಿಸ್ಟಮ್ ಅಂತ ಹೇಳಿದ್ನಲ್ಲ ನಾ, ಒಂದು CJI ಇರಬೇಕು, ಇನ್ನೊಂದು 4 ಜನ ಸೀನಿಯರ್ ಮೋಸ್ಟ್ ಜಡ್ಜ್ ಇರಬೇಕು. ಇವರಿಂದ ಕೂಡಿರುವಂಥ ಒಂದು ಒಕ್ಕೂಟವನ್ನು ಕೊಲೇಜಿಯಂ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ CJI ಮತ್ತು 4 ಹಿರಿಯ ಸಹೋದ್ಯೋಗಿಗಳು ಸೇರಿರಬೇಕು. ಇವರು ಡಿಸ್ಕಸ್ ಮಾಡಿ ಡಿಬೇಟ್ ಮಾಡಿ ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡಬಾರ್ದು ಅನ್ನೋದನ್ನು ನಿರ್ಧಾರ ತೆಗೆದುಕೊಂಡು ಫೈನಲಿ ಅದನ್ನು ಪ್ರೆಸಿಡೆಂಟ್ಗೆ ಕಳಿಸ್ತಾರೆ. ಪ್ರೆಸಿಡೆಂಟ್ ಅವ್ರ ಹೆಸರು ಅನೌನ್ಸ್ ಮಾಡ್ತಾರೆ ಆ್ಯಂಡ್ ಅವರು ಅಪಾಯಿಂಟ್ ಮಾಡ್ತಾರೆ. ಭಾರತದಲ್ಲಿ ಸೀನಿಯಾರಿಟಿ ಬಿಟ್ಟು ಗೈಸ್ ನೋಡ್ರಿ, ಮತ್ತು ಈ ಕೊಲೇಜಿಯಂ ಡಿಸೈಡ್ ಮಾಡ್ತದ ಯಾರನ್ನ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೆ ಎಲಿವೇಟ್ ಮಾಡಬೇಕು, ನೆಕ್ಸ್ಟ್ CJI ಯಾರಾಗಬೇಕು ಅನ್ನೋದು ಎಲ್ಲವನ್ನೂ ಕೂಡ ಇದೇ ಒಂದು ಕೊಲೇಜಿಯಂ ನಿರ್ಧಾರ ಮಾಡ್ತೈತಿ. ಆದ್ರೆ ಇದು ವ್ಯವಸ್ಥೆ ಇದ್ದಾಗಲೂ ಕೂಡ ಭಾರತದೊಳಗೆ ಹಿಂದೆ ಸೀನಿಯಾರಿಟಿ ಅಂದರೆ ಯಾವ ಆಧಾರದ ಮೇಲೆ ಸೀನಿಯಾರಿಟಿ, ಸುಪ್ರೀಂ ಕೋರ್ಟ್ ಒಳಗೆ ರಿಟೈರ್ಮೆಂಟ್ ಏಜ್ ಎಷ್ಟಿದೆ, ಜಡ್ಜಸ್ಗಳಿಗೆ 65 ವರ್ಷ ಇದೆ. ಸೊ 65 ವರ್ಷ ಆದವ್ರು ಸೀನಿಯರು, ಅಥವಾ ಸುಪ್ರೀಂ ಕೋರ್ಟ್ ಒಳಗೆ ಜಾಸ್ತಿ ವರ್ಷ ಕೆಲಸ ಮಾಡಿದವರು ಸೀನಿಯರು. ಯಾವ ಆಧಾರದ, ವಯಸ್ಸಿನ ಮೇಲೆ ಸೀನಿಯರು ಅಥವಾ ವರ್ಕ್ ಎಕ್ಸ್ಪೀರಿಯನ್ಸ್ ಮೇಲೂ ಸೀನಿಯರು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮುಂದೆ ಬರುತ್ತೆ. ಸೊ ಅವಾಗ ಕೋರ್ಟ್ ಏನು ಹೇಳುತ್ತೆ, ವರ್ಕ್ ಎಕ್ಸ್ಪೀರಿಯನ್ಸ್ ಈಸ್ ಇಂಪಾರ್ಟೆಂಟ್, ನಾಟ್ ಏಜ್. ಬಟ್ 65 ಇಯರ್ಸ್ಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರು ರಿಟೈರ್ಡ್ ಆಗ್ತಾರೆ. ಸೊ ಆದರೆ ಹೈಕೋರ್ಟ್ನಲ್ಲಿ 62 ಇಯರ್ಸ್ಗೆ ರಿಟೈರ್ಡ್ ಆಗ್ತಾರೆ. ಹೌದು. ನೆಕ್ಸ್ಟ್ ಇದು ಆದಮೇಲೆ 1973 ಒಳಗೆ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ಜಿದ್ದಿಗೆ ಬಿದ್ದು 1973 ಒಳಗೆ ಜಸ್ಟಿಸ್ AN ರಾಯ್ ಸೀನಿಯರ್ ಜಡ್ಜಸ್, ಓಕೆ, 3 ಜನ ಸೀನಿಯರ್ ಜಡ್ಜಸ್ನ ಬಿಟ್ಟು ಇವರನ್ನು ಚೀಫ್ ಜಸ್ಟಿಸ್ ಆಗಿ ಆಯ್ಕೆ ಮಾಡ್ತಾರೆ. ಆ್ಯಂಡ್ ಇಂದಿರಾ ಗಾಂಧಿ ಅದರೊಳಗೂ ಪರ್ಟಿಕ್ಯುಲರ್ಲಿ ಎಮರ್ಜೆನ್ಸಿ ಸಮಯದೊಳಗೆ 1977ರಲ್ಲಿ ಅವ್ರ ಕೇಸಸ್ನ ಗೆಲ್ಲಬೇಕಾಗಿರುತ್ತೆ ಆ್ಯಂಡ್ ಅವ್ರಿಗೆ ಇವನ್ ಶಿಕ್ಷೆ ಕೂಡ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಜಸ್ಟಿಸ್ MH ಬೇಗ್ ಅವರನ್ನು ಸೀನಿಯರ್ ಇರುವಂಥ, ಮೋಸ್ಟ್ ಸೀನಿಯಾರಿಟಿ ಇರುವಂಥ HR ಖನ್ನಾ ಇವರನ್ನು ಬೈಪಾಸ್ ಮಾಡಿ, ಓಕೆ, ಇವ್ರನ್ನ ಬಿಟ್ಟ ಸೊ ಈ ಒಂದು MH ಬೇಗ್ ಅವರನ್ನು ಇವರು ಆಯ್ಕೆ ಮಾಡ್ತಾರೆ. ಸೊ ಅದು ಆದಮೇಲೆ ಅದು ದೊಡ್ಡ ಕಾಂಟ್ರವರ್ಸಿಗೆ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಇವತ್ತು ಕೂಡ ಭಾರತದೊಳಗೆ ಇದು ಆಗ್ತಾ ಇದೆ ಗೈಸ್. ಇವತ್ತು ಕೂಡ ಸೀನಿಯರ್ ಇರುವಂಥ ಜಡ್ಜಸ್ಗಳನ್ನ, ಟ್ರ್ಯಾಕ್ ರೆಕಾರ್ಡ್ ಇರುವಂಥ ಜಡ್ಜಸ್ಗಳನ್ನು ಬಿಟ್ಟು ಬೇರೆ ಜಡ್ಜಸ್ಗಳನ್ನು ಅಪಾಯಿಂಟ್ ಮಾಡ್ತಿದ್ದಾರೆ. ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವ ದೇಶ ಆದಂಥ ಭಾರತದಲ್ಲಿ ಆತಂಕಕಾರಿ. ರೀಸೆಂಟ್ಲಿ ಆಲ್ರೆಡಿ ಸುಪ್ರೀಂ ಕೋರ್ಟ್ನಾಗ ಐತ್ಲಾ, ಕರೆಂಟ್ಲಿ 2025 ಒಳಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಲ್ವಾ, ಡಿಸೆಂಬರ್ 2025. ಸೊ ಕರೆಂಟ್ಲಿ ಏನಾಗಿದೆ ಅಂದರೆ 34 ಜಡ್ಜಸ್ ಇರ್ತಾರೆ ಸುಪ್ರೀಂ ಕೋರ್ಟಲ್ಲಿ, 33 ಜಡ್ಜಸ್ ಪ್ಲಸ್ 1 CJI. 34 ಜಡ್ಜಸ್ಗಳಲ್ಲಿ ಕರೆಂಟ್ಲಿ ಓನ್ಲಿ ಗುಜರಾತಿಂದ 4 ಜನ ನ್ಯಾಯಾಧೀಶರಿದ್ದಾರೆ. ಸೊ ಇದನ್ನು ಕೊಲೇಜಿಯಂ ಒಳಗೆ ಕ್ವಶನ್ ಕೂಡ ಮಾಡಲಾಗಿದೆ. ಯಾಕೆ 4 ಜನ ಗುಜರಾತಿಂದನೇ ಇರುವಂಥ ನ್ಯಾಯಾಧೀಶರು, ಬೇರೆ ರಾಜ್ಯದಿಂದ ಯಾಕೆ ಅವ್ರನ್ನ ಆಯ್ಕೆ ಮಾಡಿಲ್ಲ? ಆಮೇಲೆ ಓನ್ಲಿ 1 ವುಮನ್ ಜಡ್ಜ್ ಇದ್ದಾರೆ. ಈ 34 ಜಡ್ಜಲ್ಲಿ 48% ಒಂದು ಪಾಪ್ಯುಲೇಷನ್ ಮಹಿಳೆಯರಿಂದ ಕೂಡಿದೆ ನಮ್ಮ ದೇಶದೊಳಗೆ. ಓನ್ಲಿ ಒಬ್ಬ ಮಹಿಳೆ ಜಡ್ಜ್ ಮಾತ್ರ ಇದ್ದಾರೆ. ದೀಸ್ ಆಲ್ ದ ಥಿಂಗ್ಸ್ ಗೈಸ್ ಯು ಪ್ಲೀಸ್ ರಿಮೆಂಬರ್. ಸೊ ಹೀಗೆ ಕೊಲೇಜಿಯಂ ಸಿಸ್ಟಮ್ ನೋಡ್ರಿ, ಅಲಹಾಬಾದ್ ಹೈಕೋರ್ಟ್ ಒಳಗೆ ಐತ್ಲಾ, 5 ಜನ ಜಡ್ಜಸ್ ಒಂದೇ ಫ್ಯಾಮಿಲಿದಿಂದ ಬಂದವರಿದ್ದಾರೆ. ಈವನ್ ಕೊಲೇಜಿಯಂ ಸಿಸ್ಟಮ್ ಒಳಗೂ ಕೂಡ ಈ ಒಂದು ನೆಪೋಟಿಸಮ್ ನಡೀತಾ ಇದೆ. ಓಕೆ, ನೆಪೋಟಿಸಮ್ ನಡೀತಾ ಇದೆ ಅನ್ನುವಂಥ ಒಂದು ಇದು ಕೂಡ ಕೇಳಿ ಬರ್ತಾ ಇದೆ, ಒಂದು ಕಂಪ್ಲೇಂಟ್ ಕೂಡ ಕೇಳಿ ಬರ್ತಾ ಇದೆ. ಓಕೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ನ್ಯಾಯಾಂಗವನ್ನು ನಂಬಿ ಈ ದೇಶದೊಳಗೆ ಎಷ್ಟೋ ಜನ ಬದುಕ್ತಿದ್ದಾರೆ. ಸೊ ಅಲ್ಲಾದರೂ ಕರೆಕ್ಟಾಗಿ ನಡಿಬೇಕು ಅನ್ನೋದು.
ಕಲೇಜಿಯಂ ಸಿಸ್ಟಮ್ ಹುಟ್ಟಿತು. ಸೆಕೆಂಡ್ ಜಡ್ಜಸ್ ತೀರ್ಪಿನಿಂದಾಗಿ ಈ ವ್ಯವಸ್ಥೆ ಬಂತು. ಸುಪ್ರೀಂ ಕೋರ್ಟ್ ಕಲೇಜಿಯಂ ಒಳಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ, 4 ಜನ ಸೀನಿಯರ್ ಮೋಸ್ಟ್ ಅದಕ್ಕೆ ನ್ಯಾಯಾಧೀಶರು ಕೂಡ ಇರ್ತಾರೆ. ಹೈಕೋರ್ಟ್ ನೇಮಕಾತಿಯನ್ನು ಕೂಡ ಇವರೇ ಮಾಡ್ತಾರೆ ಆ್ಯಂಡ್ ಕಲೇಜಿಯಂ ಕನ್ಸಲ್ಟೇಷನ್ ಮಾಡ್ತದೆ. ಪ್ರೈಮಸಿ ಆಫ್ ಜುಡಿಷಿಯರಿ ಎಂಬ ತತ್ವ ಇಲ್ಲಿಗೆ ಬರ್ತದೆ. ಅಂದರೆ ಮೇಜರ್ ಆಗಿ ಜಡ್ಜಸ್ಗಳನ್ನ ಅಪಾಯಿಂಟ್ ಮಾಡಲಿಕ್ಕೆ ಜುಡಿಷಿಯರಿನೇ ಇಂಪಾರ್ಟೆಂಟ್ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಸರ್ಕಾರ ಅಧಿಕಾರ ಹೋಗಿದೆ ಅಂದರೂ ಅಟ್ಲೀಸ್ಟ್ ಹೇಳಿಕಾದ್ರೂ ಉಳಿದಿದೆ ಅಲ್ವಾ. ಸರ್ಕಾರ ಸಂಪೂರ್ಣ ಅಧಿಕಾರ ಕಳೆದುಕೊಳ್ಳಲಿಲ್ಲ, ಕೇವಲ ಬ್ಯಾಕ್ಗ್ರೌಂಡ್ ಚೆಕ್, ಓಕೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಆಗಿರ್ಬೋದು, ಸೆಕ್ಯೂರಿಟಿ ಕ್ಲಿಯರೆನ್ಸ್ ಆಗಿರ್ಬೋದು, ಇವುಗಳನ್ನು ನೀಡಲಿಕ್ಕೆ ಸರ್ಕಾರಕ್ಕೆ ಈಗಲೂ ಕೂಡ ಅಧಿಕಾರ ಇದೆ. ಓಕೆ, ಸರ್ಕಾರವನ್ನು ಕಂಪ್ಲೀಟಾಗಿ ಬಿಟ್ಟು ಜಡ್ಜಸ್ಗಳನ್ನ ಅಪಾಯಿಂಟ್ ಮಾಡೋಕ್ಕಾಗೋದಿಲ್ಲ. ಆದರೆ ಅಂತಿಮ ನಿರ್ಧಾರ ಮಾತ್ರ ಕೊಲೇಜಿಯಂಗೆ ನೀಡಲಾಯಿತು. ಆದ್ದರಿಂದನೇ ಸೆಕೆಂಡ್ ಜಡ್ಜಸ್ ಕೇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತು. ಓಕೆ, ಸರ್ಕಾರ ಒಮ್ಮೆ ಅಬ್ಜೆಕ್ಷನ್ ರೇಸ್ ಮಾಡಬಹುದು. ಬೇಡ, ಯಾರೋ ಒಬ್ಬ ಜಡ್ಜ್ ಬೇಡ, ಅವರು ಟ್ರ್ಯಾಕ್ ರೆಕಾರ್ಡ್ ಸರಿ ಇಲ್ಲ ಅಂತ ಅಬ್ಜೆಕ್ಷನ್ ಮಾಡ್ಬೋದು. ಅದನ್ನು ಕೇಳ್ಬೋದು, ಬಿಡ್ಬೋದು. ಕಲೇಜಿಯಂಗೆ ಬಿಟ್ಟಿದ್ದು. ಕಲೇಜಿಯಂ ಮತ್ತೆ ರೆಕಮೆಂಡ್ ಮಾಡಿದರೆ ಅಂದ್ರೆ ಒಂದು ಸರ್ತಿ ಅವರು ಹೇಳಿದಾಗಲೂ ಕೂಡ ಕಲೇಜಿಯಂ ಇಲ್ಲ ಇವ್ರನ್ನ ಅಪಾಯಿಂಟ್ ಮಾಡಿ ಅಂದರೆ ಸರ್ಕಾರ ಕಡ್ಡಾಯವಾಗಿ ನೇಮಕ ಮಾಡಲೇಬೇಕು. ಸರ್ಕಾರ ಅಂದರೆ ಯಾರು? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಫೈನಲಿ ಸೆಕೆಂಡ್ ಜಡ್ಜಸ್ ಕೇಸ್ನ ಫಲಿತಾಂಶ ಏನಾಯ್ತು ಅಂದರು, ಕಲೇಜಿಯಂ ಸಿಸ್ಟಮ್ನ ಸ್ಥಾಪನೆ ಆಯಿತು, ಜುಡಿಷಿಯರಿ ಸ್ವತಂತ್ರತೆ ಹೆಚ್ಚಳ ಆಯಿತು, ಎಕ್ಸಿಕ್ಯೂಟಿವ್ ಅಂದರೆ ಸರ್ಕಾರ ನೇಮಕಾತಿ ಹಸ್ತಕ್ಷೇಪ ಕಡಿಮೆ ಆಯಿತು, ಕನ್ಸಲ್ಟೇಷನ್ ಪದಕ್ಕೆ ಹೊಸ ಅರ್ಥವನ್ನು ನೀಡಲಾಯಿತು. ನಂತರ ಥರ್ಡ್ ಜಡ್ಜಸ್ ಕೇಸ್ 1998 ಮೂಲಕ ಕಲೇಜಿಯಂ ವಿಸ್ತರಣೆಯನ್ನು 5 ಜನ ಸದಸ್ಯರನ್ನಾಗಿ ಮಾಡಲಾಯಿತು. ಓಕೆ, ಮೊದಲು 3 ಜನ ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ 4 ಜನ ಇದ್ದರು. ಬಟ್ ನಂತರ ಥರ್ಡ್ ಜಡ್ಜಸ್ ಕೇಸಲ್ಲಿ ಕಲೇಜಿಯಂ ಅಂದರೆ ಎಷ್ಟು ಜನ ಇರ್ತಾರೆ ಗೈಸ್? 5 ಜನ ಜಡ್ಜಸ್ಗಳ ಒಂದು ಕೂಟ ಆಗಿರ್ತದೆ. ಒಬ್ಬರು CJ ಆ್ಯಂಡ್ ಉಳುಕಿದವರು ನಿಮಗೆ ಜಡ್ಜಸ್ ಇರ್ತಾರೆ. ಓಕೆ, ಯಾಕೆ ಸೆಕೆಂಡ್ ಜಡ್ಜಸ್ ಕೇಸ್ ಐತಿಹಾಸಿಕವಾಗಿದ್ದು ಅಂತ ನೋಡೋದಾದರೆ, ಸಾಕ್ಷಾತ್ ನ್ಯಾಯಾಂಗ ನೇಮಕಾತಿ ಕ್ರಮವನ್ನು ಸಂಪೂರ್ಣವಾಗಿ ಬದಲಿಸಿದ ಒಂದು ತೀರ್ಪು ಇದು ಆಗಿದೆ. ಹಿಂದಿನ ವ್ಯವಸ್ಥೆಯಲ್ಲಿ ಬದಲಾವಣೆ ಅಂತಂತೂ ಸರ್ಕಾರ ಕೇಂದ್ರ ಸ್ಥಾನ ಹೊಸ ವ್ಯವಸ್ಥೆ 1993ನ ನಂತರ ಹೊಸ ವ್ಯವಸ್ಥೆಯನ್ನು ತಂತು. ಜುಡಿಷಿಯರಿ ಕೇಂದ್ರ ಸ್ಥಾನಕ್ಕೆ ಬಂತು. ಕಲೇಜಿಯಂ ಸಿಸ್ಟಮ್ ಕನ್ಸಲ್ಟೇಷನ್ ಕನ್ವೆನ್ಷನ್ ಆಗಿ ಉಳಿದಿದ್ದನ್ನು ನಾವು ಕಾಣ್ತೀವಿ ಗೈಸ್. ದಟ್ಸ್ ವೈ ಸೆಕೆಂಡ್ ಜಡ್ಜಸ್ ಕೇಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಬದಲಾವಣೆ ಮಾಡಬೇಕು ಅಂತ NJAC, ಓಕೆ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ತಂದಿದ್ರು. ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ NJAC ಎಷ್ಟನೇ ಅಮೆಂಡ್ಮೆಂಟ್, ಓಕೆ, ಅಮೆಂಡ್ಮೆಂಟ್ ನಂಬರ್ ಎಷ್ಟನೇದಿತ್ತು ಅಂತ ನನಗೆ ಹೇಳಬೇಕು. ಆ್ಯಂಡ್ ಆ ಅಮೆಂಡ್ಮೆಂಟ್ ತರಕ್ಕೆ ಪ್ರಯತ್ನ ಮಾಡಿದರು, ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು? ನೋ, ಇದನ್ನು ತರಲಿಕ್ಕೆ ಬಿಡಲಿಲ್ಲ. ನಂತರ ಅದನ್ನು ಕ್ಯಾನ್ಸಲ್ ಮಾಡಿದೆ ಗೈಸ್. ಓಕೆ, ಈಗ ಇದರ ರಿಲೇಟೆಡ್ MCQಸ್ನ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್. 1993ರ ಸೆಕೆಂಡ್ ಜಡ್ಜಸ್ ಕೇಸ್ ಪ್ರಕಾರ ನ್ಯಾಯಾಧೀಶರ ನೇಮಕಾತಿ ಕುರಿತು ಕೆಳಗಿನವುಗಳಲ್ಲಿ ಯಾವುದು ಹೇಳಿಕೆ ಸರಿಯಾದದ್ದು ಅಂತ ನಿಮಗೆ ಪ್ರಶ್ನೆ ಇದೆ. ಓಕೆ, ನ್ಯಾಯಾಧೀಶರ ನೇಮಕಾತಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಧಿಕಾರ? ನೋ, ಅದು SP ಗುಪ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ 1981ರಲ್ಲಿ ಆದಂಥದ್ದು ಗೈಸ್, ಮೊದಲ ಜಡ್ಜಸ್ ಕೇಸ್ನಲ್ಲಿ. ಓಕೆ, ನೆಕ್ಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಅಭಿಪ್ರಾಯ ಪ್ರಮುಖ ಪ್ರೈಮಸಿ ಆಗಿ ಹೊರಹೊಮ್ಮಿದ್ದು? ಎಸ್, ಡೆಫಿನೆಟ್ಲಿ, ಬಿಕಾಸ್ ಜುಡಿಷಿಯರಿ ಸೆಕೆಂಡ್ ಜಡ್ಜಸ್ ಕೇಸ್ ಒಳಗೇನೆ ಕೊಲೇಜಿಯಂ ಜುಡಿಷಿಯರಿಗೆ ಮಹತ್ವ ಸಿಕ್ಕಿದ್ದು. ರಾಜ್ಯ ಸರ್ಕಾರದ ಒಪ್ಪಿಗೆ ಕಡ್ಡಾಯ? ನೋ, ಇದಕ್ಕಂತೂ ಕೇಳೋದೇ ಇಲ್ಲ. ಸಂಸತ್ತಿನ ಸಂಯುಕ್ತ ಸಭೆಯ ಮಂಜೂರಾತಿ ಅಗತ್ಯ? ನೋ, ಇದೂ ಅವಶ್ಯಕತೆ ಇಲ್ಲ. ಸೊ B ಈಸ್ ದ ರೈಟ್ ಆನ್ಸರ್ ಗೈಸ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಜಡ್ಜಸ್ ಕೇಸ್ 1993ರಲ್ಲಿ ಮೂಡಿ ಬಂದ ಪ್ರಮುಖ ತತ್ವ ಯಾವುದು ಅಂತ ನಿಮಗೆ ಪ್ರಶ್ನೆ ಇದೆ. ಮೂಲಭೂತ ರಚನೆ ತತ್ವ, ನ್ಯಾಯಾಂಗ ಪರಿಶೀಲನೆ ಹಕ್ಕು, ಕೊಲೇಜಿಯಂ ವ್ಯವಸ್ಥೆಯ ಜನನ, ನ್ಯಾಯಾಂಗ ಮೇಲೆ ಸಂಸತ್ತಿನ ಪ್ರತಿಬಂಧ. ಸೊ ಡೆಫಿನೆಟ್ಲಿ ನಾನು ಆಗಲೇ ಹೇಳಿದ್ದೀನಿ, ಕೊಲೇಜಿಯಂ ವ್ಯವಸ್ಥೆ ಇಲ್ಲಿ ಹುಟ್ಟಿದ್ದನ್ನು ನಾವು ಕಾಣ್ತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಜಡ್ಜಸ್ ಕೇಸ್ ಪ್ರಕಾರ ಕೆಳಗಣದಲ್ಲಿ ಯಾವುದು ಜುಡಿಷಿಯರಿ ಪ್ರೈಮಸಿಯ ಅರ್ಥವನ್ನು ಸರಿಯಾಗಿ ವರ್ಣಿಸುತ್ತದೆ ಅಂತ ನಿಮಗೆ ಪ್ರಶ್ನೆ ಇದೆ. ನೇಮಕಾತಿಯಲ್ಲಿ ಕಾರ್ಯನಿರ್ವಾಹಕ ಎಕ್ಸಿಕ್ಯೂಟಿವ್ ಪ್ರಮುಖ? ಸೊ ಇಲ್ಲ, ಇದು ಅಂತೂ ಅಲ್ಲ. ಓಕೆ, ನೇಮಕಾತಿಯಲ್ಲಿ ವಿಧಾನಮಂಡಳಿ ಪ್ರಮುಖ? ನೋ. ನೇಮಕಾತಿಯಲ್ಲಿ ನ್ಯಾಯಾಂಗ ಅಭಿಪ್ರಾಯಕ್ಕೆ ಮೇಲುಸ್ತುವಾರಿ ಇದೆ? ಎಸ್. ಇನ್ನು ಮುಂದೆ ಸೆಕೆಂಡ್ ಜಡ್ಜಸ್ ಕೇಸ್ ಆದಮೇಲೆ ಏನು ಮಾಡ್ತು? ನ್ಯಾಯಾಂಗನೇ ಎಲ್ಲ ನಿರ್ಧಾರ ಮಾಡಲಿಕ್ಕೆ ಶುರು ಮಾಡಿದ್ದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ಸೆಕೆಂಡ್ ಜಡ್ಜಸ್ ಕೇಸ್ 1993 ಯಾವ ವಿಧದ ಸಂವಿಧಾನಿಕ ಪ್ರಶ್ನೆಯನ್ನು ನಿರ್ಧರಿಸಿತು ಅಂತ ನಿಮಗೆ ಪ್ರಶ್ನೆ ಇದೆ. ಸಂವಿಧಾನ ತಿದ್ದುಪಡಿ ಮಿತಿ? ಇಲ್ಲ, ಇದನ್ನಂತೂ ಮಾಡಿಲ್ಲ. ನ್ಯಾಯಾಂಗ ಕಾರ್ಯನಿರ್ವಾಹಕ ನಡುವಿನ ನೇಮಕಾತಿ ಅಧಿಕಾರದ ಸಮತೋಲನ? ಎಸ್.
ನ್ಯಾಯಾಂಗಕ್ಕೆ ಹೆಚ್ಚು ಅಧಿಕಾರವನ್ನು ಕೊಟ್ಟು ಇದಕ್ಕೆ ಸಮತೋಲನ ಮಾಡಬೇಕಾಗಿತ್ತು, ಅದಕ್ಕೆ ಈ ಕೇಸ್ ಆಯಿತು. ನೆಕ್ಸ್ಟ್, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಹಣಕಾಸು ಹಂಚಿಕೆ ಇಲ್ಲಪ್ಪ, ಇದನ್ನಂತೂ ಮಾಡಿಲ್ಲ. ಲೋಕಸಭೆ ರಾಜ್ಯಸಭೆಗೆ ಮಧ್ಯದ ಅಧಿಕಾರವಾದ ಅದಕ್ಕೆ ಸಂಬಂಧನೇ ಇಲ್ಲ. ಓಕೆ. ಆ್ಯಂಡ್ ಫಿಫ್ತ್ ಕ್ವಶನ್, ಕೊನೆಯ ಪ್ರಶ್ನೆ, ಸೆಕೆಂಡ್ ಜಡ್ಜಸ್ ಕೇಸ್ 1993ರ ತೀರ್ಪಿನ ಪರಿಣಾಮವಾಗಿ ಯಾರ ಅಧಿಕಾರ ಹೆಚ್ಚಾಯಿತು ಅಂತ ನಿಮಗೆ ಪ್ರಶ್ನೆ. ಸಂಸತ್ತಿನ ಅಧಿಕಾರ ಹೆಚ್ಚಾಯಿತು, ಕೇಂದ್ರ ಸರ್ಕಾರದ ಹೆಚ್ಚಾಯಿತು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆ್ಯಂಡ್ ಕಾಲೇಜಿಯಮ್ಸ್ ಹೆಚ್ಚಾಯಿತು, ರಾಷ್ಟ್ರಪತಿ ಹೆಚ್ಚಾಯಿತು. ರಾಷ್ಟ್ರಪತಿದಂತೂ ಏನೂ ಬದಲಾವಣೆ ಆಗಿಲ್ಲ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆ್ಯಂಡ್ ಕಾಲೇಜಿಯಂ ಸಿಸ್ಟಮ್ಗೆ ಮಹತ್ವ ಹೆಚ್ಚಾಗಿದ್ದು ಆ್ಯಂಡ್ ಅವರೇ ಎಲ್ಲವನ್ನು ನಿರ್ಧಾರ ಮಾಡುವಂಥ ಅಧಿಕಾರ ದೊರೆತಿದ್ದು. ಹೀಗೆ ಭಾರತದೊಳಗೆ ಜಡ್ಜಸ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಜಡ್ಜಸ್ ಕಡೆ ಇರುವಂಥ 5 ಜನರ ಒಂದು ಕೂಟ ಇದೆ, ಅದಕ್ಕೆ ಕಾಲೇಜಿಯಂ ಅಂತ ಕರಿತೀವಿ. ಇದು ಸೆಕೆಂಡ್ ಜಡ್ಜಸ್ ಕೇಸ್ 1993ಇಂದ ಜಾರಿಗೆ ಬಂದಿದ್ದನ್ನು ಕಾಣ್ತೀವಿ ಗೈಸ್. ಇದನ್ನು ಇಷ್ಟು ನೆನಪಿಟ್ಕೊಳ್ರಿ, ಬಹಳಷ್ಟು ಎಕ್ಸಾಮಲ್ಲಿ ಇದನ್ನು ಕ್ವಶನ್ ಕೇಳಿದ್ದಾರೆ, ಅದರಿಂದ ನಿಮಗೆ ಡೀಟೇಲ್ ಆಗಿ ಹೇಳುವಂಥ ಉದ್ದೇಶ ನನ್ನದಾಗಿತ್ತು. ಆ್ಯಂಡ್ ಯಾರ್ಯಾರು ಇನ್ನೂ ಆದರೂ ಪುಸ್ತಕಗಳನ್ನು ತೆಗೆದುಕೊಂಡಿಲ್ಲ, ಪುಸ್ತಕಗಳನ್ನ ತೆಗೆದುಕೊಳ್ರಿ. ಎಸ್ಸೆ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಭಾಷಾಂತರ ಸಾರಾಂಶ ಬರವಣಿಗೆ ಪುಸ್ತಕ ಆಗಿರ್ಬೋದು, ಇವುಗಳನ್ನ ತೆಗೆದುಕೊಳ್ರಿ. ಆ್ಯಂಡ್ ಶಿಕ್ಷಣ ನಗರಿ ಅಂತೆ ಹೆಸರುವಾಸಿಯಾದಂಥ ಧಾರವಾಡದ ಸಪ್ತಾಪುರ್ನಲ್ಲಿ ಡಿಸೆಂಬರ್ ಮಂತಲ್ಲಿ ನಮ್ಮ ಸಂಸ್ಥೆಯ ಹೊಸ ಬ್ರ್ಯಾಂಚ್ ಓಪನ್ ಆಗ್ತಾಯಿದೆ. ಈ ಕಲ್ಯಾಣ ನಗರದೊಳಗೆ ಏನಿದೆಯೋ ಅದನ್ನು ಸಪ್ತಾಪುರ್ನಲ್ಲಿ ಮಾಡ್ತಾ ಇದ್ದೀವಿ. ಪೊಲೀಸ್, PSI ಆ್ಯಂಡ್ FDA, SDA, KAS ಆ್ಯಂಡ್ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಮೆಂಟರ್ಶಿಪ್ಪನ್ನು ಪ್ರಾರಂಭ ಮಾಡ್ತಿದ್ದೀವಿ. ಆ್ಯಂಡ್ ಮೆಂಟರ್ಶಿಪ್ ಕ್ಲಾಸಸ್ಗಳು ಆ್ಯಂಡ್ ಓವರ್ ಆಲ್ ಟೆಸ್ಟ್ ಸೀರೀಸ್ ಆ್ಯಂಡ್ ಆಲ್ ದ ಕ್ಲಾಸಸ್ ಹೆಂಗಿರ್ತವೆ ಅಂದರೆ ಇವತ್ತಿನ ಒಂದು ಪರೀಕ್ಷಾ ಪ್ಯಾಟರ್ನ್ಗೆ ತಕ್ಕಂಗೆ ಅಪ್ಡೇಟೆಡ್ ಆಗಿರುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ಇರುತ್ತೆ. ಆ್ಯಂಡ್ ಈವನ್ ಫಿಸಿಕಲ್ ಎಕ್ಸಸೈಸ್ ಬಗ್ಗೆ ನಿಮಗೆ ಟಿಪ್ಸ್ ಕೊಡೋದಾಗಿರ್ಬೋದು. ಅಷ್ಟೇ ಅಲ್ಲ ಗೈಸ್, ನಿಮಗೆ ಈವನ್ ಈ ಒಂದು ಮೆಂಟರ್ಶಿಪ್ ಜೊತೆಗೆ ಇವತ್ತಿನ ಒಂದು ನ್ಯೂಸ್ ಪೇಪರ್ ಯಾವ ಥರ ಅನಲೈಸ್ ಮಾಡಬೇಕು, ಯಾವ ಥರ ಓದಬೇಕು ಅನ್ನೋದನ್ನು ಕಂಪ್ಲೀಟ್ ಆದಂಥ ಅಪ್ಡೇಟ್ ನಿಮಗೆ ಸಿಗುತ್ತೆ. ಆ್ಯಂಡ್ UPSC ಮೆಂಟರ್ಶಿಪ್ ಕೂಡ ಮಾಡಬೇಕು, ಆ್ಯಂಡ್ UPSC ಮೆಂಟರ್ಶಿಪ್ ಕೂಡ ನಾವು ಮಾಡ್ತೀವಿ. ಆ್ಯಂಡ್ ಇವೆಲ್ಲ ಪ್ರೋಗ್ರಾಮ್ಸ್ಗಳು ಇದ್ದಾವೆ. ಆ್ಯಂಡ್ ಈವನ್ ಏಪ್ರಿಲ್ ಮೇ ಒಳಗೆ ವೆಕೇಷನ್ ಕ್ಲಾಸಸ್ಗಳು ಕೂಡ ಇರ್ತದೆ ಚಿಕ್ಕ ಮಕ್ಕಳಿಗೆ. ಆ್ಯಂಡ್ ನಿಮಗೆ ಯಾರ್ಯಾರು ಗೊತ್ತಿದ್ದಾರೋ, ಯಾರಿಗೆ ಈ ಸೇವೆಗಳು ಬೇಕೋ, ನಮಗೂ ಒಂದು ಅವಕಾಶ ಕೊಡ್ರಿ ಆ ಸೇವೆಗಳನ್ನ ಮಾಡಲಿಕ್ಕೆ ಅಂತ ನಿಮ್ಮ ಹತ್ರ ಎಲ್ಲ ಕೇಳ್ಕೊತೀನಿ. ಆ್ಯಂಡ್ ಯಾರ್ಯಾರೆಲ್ಲ ರೆಗ್ಯುಲರಾಗಿ ಕ್ಲಾಸ್ನ ನೋಡ್ತಿರೋ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೋಚಿಂಗ್ ಬರೋರಿದ್ದರೆ, ನಿಮಗೆ ನನ್ನ ಬಗ್ಗೆ ಆಗಿರ್ಬೋದು, ನಮ್ಮ ಕ್ಲಾಸ್ ಬಗ್ಗೆ ಆಗಿರ್ಬೋದು, ನಮ್ಮ ಪುಸ್ತಕಗಳ ಬಗ್ಗೆ ಆಗಿರ್ಬೋದು, ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ, ನೀವೇ ಹೇಳಿ ಅವ್ರನ್ನ ಕರ್ಕೊಂಬನ್ನಿ. ಆ್ಯಂಡ್ ಯಾರು ನಮ್ಮ ಓಲ್ಡ್ ಸ್ಟೂಡೆಂಟ್ ಇದ್ದೀರಿ, ಯಾರು ನೀವು ಜಾಯ್ನ್ ಆಗೋರಿದ್ದೀರಿ, ನೀವು ಬಂದು ನನಗೆ ಭೇಟಿ ಆಗ್ಬೋದು. ಆ್ಯಂಡ್ ನಿಮಗೆ ಈವನ್ ಡಿಸ್ಕೌಂಟ್ ರೇಟ್ನೊಳಗೂ ಕೂಡ ನಾವು ಅಡ್ಮಿಷನ್ನ ಕೊಟ್ಟು ಸಹಾಯ ಮಾಡ್ತೀವಿ. ಡೆಫಿನೆಟ್ಲಿ ನಾವಿರೋದೇ ಸ್ಟೂಡೆಂಟ್ಸ್ಗಾಗಿ, ವಿದ್ಯಾರ್ಥಿಗಳಿಗಾಗಿಯೇ ನಮ್ಮ ಸಂಸ್ಥೆ ಇರೋದು. ಸೊ ಬಂದು ನೀವು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ನಾನು ಹೇಳ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.